ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಗಣತಿ ಸಮೀಕ್ಷೆಯಲ್ಲಿನ ತಾಂತ್ರಿಕ ದೋಷ ಸರಿಪಡಿಸುವಂತೆ ಇಳಕಲ್ ತಹಸೀಲ್ದಾರ್ ಅಮರೇಶ್ ಪಮ್ಮಾರ್ ಅವರಿಗೆ ಗಣತಿದಾರರಿಂದ ಮನವಿ ಸಲ್ಲಿಕೆ. ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆದಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಗಣತಿ ಕಾರ್ಯದಲ್ಲಿನ ತಾಂತ್ರಿಕ ದೋಷಗಳನ್ನು ಸರಿಪಡಿಸುವಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇಳಕಲ್ ತಾಲೂಕಾ ಘಟಕದ ಪದಾಧಿಕಾರಿಗಳು ಮತ್ತು ಗಣತಿದಾರರು ತಹಸೀಲ್ದಾರ್ ಅಮರೇಶ್ ಪಮ್ಮಾರ್ಗೆ ಮನವಿಯನ್ನು ಬುಧವಾರದಂದು ಅರ್ಪಿಸಿದರು. ಸ್ವಾಗತ ಕೋರುತ್ತಾ ಈ ತಾಂತ್ರಿಕ ದೋಷದ ಸರಿಪಡಿಸುವ ಕುರಿತು ಒಂದು ಮನವಿ ಕೊಡುವ ಕುರಿತು ಒಂದು 4 ಮಾತುಗಳನ್ನು ನಮ್ಮ ತಾಲೂಕಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಮಾಸರೆಡ್ಡಿ ಸರ್ ಮಾತಾಡಬೇಕಂತ ಅವ್ರಿಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ದಿನಾಂಕ 22/9/2025ರಿಂದ 7/10/2025ರವರೆಗೆ ಹಮ್ಮಿಕೊಂಡಂತಹ ಈ ಒಂದು ಗಣತಿ ಕಾರ್ಯದಲ್ಲಿ ದಿನಾಂಕ 22ರಿಂದ ಈ ಒಂದು ಮೊಬೈಲ್ ಆ್ಯಪ್ನಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ಶಿಕ್ಷಕರು ಎದುರಿಸ್ತಾ ಇದ್ದಾರೆ. ಶಿಕ್ಷಕರು ಗಣತಿ ಕಾರ್ಯಕ್ಕೆ ಹೋದಾಗ ಅಲ್ಲೇ ಸರಿಯಾದ ಒಂದು ಲೊಕೇಶನ್ ಆ ಮನೆ ಸಿಗ್ತಾ ಇಲ್ಲ, ಹಾಗೂ ಮನೆ ಮುಖ್ಯಸ್ಥರ ಹೆಸರು ನಮಗೆ ಲಭ್ಯವಾಗ್ತಾ ಇಲ್ಲ. ಜೊತೆಗೆ ಆ ಆ್ಯಪ್ ಸರಿಯಾಗಿ ಡೌನ್ಲೋಡ್ ಕೂಡ ಆಗ್ತಾ ಇಲ್ಲ. ಡೌನ್ಲೋಡ್ ಆದರೂ ಕೂಡ ಮುಂದಿನ ಕಾರ್ಯವನ್ನು ಮಾಡಲು 3 ದಿನಗಳಿಂದ ನಾವು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀವಿ. ಮೊದಲನೇದಾಗಿ ಈ ಒಂದು ಅಂಶದ ಕುರಿತು ಈಗಾಗಲೇ ನಾವು ತಹಸೀಲ್ದಾರ್ ಸಾಹೇಬರ ಜೊತೆಗೆ ನಿನ್ನೆ ಮೊನ್ನೆನೂ ಚರ್ಚಿಸಿದ್ದೀವಿ. ಜೊತೆಗೆ ಈ ಒಂದು ಸಮೀಕ್ಷೆಯಲ್ಲಿ ಶಿಕ್ಷಕರು ಯಾವ ಸ್ಥಳದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೋ ಅದೇ ಸ್ಥಳದಲ್ಲಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡ್ಬೇಕಂತಕ್ಕಂಥದ್ದು ಒಂದು ನಮ್ಮ ಬಹುಮುಖ್ಯ ಬೇಡಿಕೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹಾಗೂ ನಮ್ಮ ಪ್ರೌಢಶಾಲಾ ಶಿಕ್ಷಕರನ್ನು ಕೂಡ ಈ ಒಂದು ಕಾರ್ಯಕ್ಕೆ ನಿಯೋಜಿಸಿದ್ದಾರೆ. ಜೊತೆಗೆ ಬೇರೆ ಇಲಾಖೆಯಿಂದ ಸ್ವಲ್ಪ ಜನ ಅಧಿಕಾರಿಗಳನ್ನು ಈ ಕಾರ್ಯಕ್ಕೆ ಬಳಸಿಕೊಳ್ಳುವುದು ನಮ್ಮ ಸೂಕ್ತ ಅಂತಕ್ಕಂಥ ಜೊತೆಗೆ BLO ಕಾರ್ಯನಿರ್ವಹಿಸುವಂತ ಶಿಕ್ಷಕರನ್ನ ಈಗಾಗಲೇ ಕೈ ಬಿಡುವಂತೆ ನಮ್ಮ ವಿನಂತಿಸಿಕೊಂಡಾಗ ಮಾನ್ಯ ಜಿಲ್ಲಾಧಿಕಾರಿಗಳ ವತಿಯಿಂದ ಆದಷ್ಟು BLO ಶಿಕ್ಷಕರನ್ನ ಈ ಒಂದು ಗಣತಿ ಕಾರ್ಯದಿಂದ ಕೈ ಬಿಡಲು ಆದೇಶವಾದ ಪ್ರಯುಕ್ತ ಇನ್ನೂ ನಮ್ಮ ತಾಲೂಕಿನಲ್ಲಿ ಸುಮಾರು 10-12 ಜನ ಶಿಕ್ಷಕರನ್ನ ಆ ಗಣತಿ ಕಾರ್ಯಕ್ಕೆ ತಾವು BLO ಶಿಕ್ಷಕರನ್ನ ಬಳಸಿಕೊಂಡಿದ್ದೀರಿ. ಅವರನ್ನು ಕೂಡ ಈ ಒಂದು ಗಣತಿ ಕಾರ್ಯಕ್ಕೆ ಕೈ ಬಿಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡಿಕೊಳ್ತಾ, ಈಗಾಗಲೇ ಆ ಗಣತಿ ಸಮಯದಲ್ಲಿ ಹೋದಾಗ ಸಾಕಷ್ಟು ಸಮಸ್ಯೆಗಳನ್ನ ಶಿಕ್ಷಕರು ತಾವು ಎದುರಿಸ್ತಾ ಇದ್ದೀರಿ. ಆ ಎಲ್ಲ ಸಮಸ್ಯೆಗಳಿಗೆ ಮಾನ್ಯರು ನಮಗೆ ಮಾರ್ಗದರ್ಶನ ನೀಡಬೇಕು. ಜೊತೆಗೆ ಈ ಒಂದು ಗಣತಿ ಕಾರ್ಯವನ್ನು ಅತ್ಯಂತ ಖುಷಿಯಾಗಿ ಪ್ರಾರಂಭ ಮಾಡಕ್ಕೆ ಹೋದಾಗ ಇಷ್ಟೆಲ್ಲ ಸಮಸ್ಯೆಗಳು ನಮಗೆ ತೊಂದರೆ ಆದವು. ಪ್ರತಿ ಸಮಸ್ಯೆಗಳನ್ನ ನಮ್ಮ ಗಣತಿ ಸಾಹೇಬರು ಸೋಮವಾರದಿಂದ ನಾವು ಗಮನಕ್ಕೆ ತರ್ತಾ ಇದ್ದೀವಿ. ಆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಸುಸೂತ್ರವಾಗಿ ಕಾರ್ಯನಿರ್ವಹಿಸಲು ಆ ತಂತ್ರಾಂಶವನ್ನು ಸರಿಪಡಿಸಿ ಅನುವು ಮಾಡಿಕೊಡಬೇಕಂತ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಈ ಸಂದರ್ಭದಲ್ಲಿ ನಮ್ಮ ಇಳಕಲ್ ತಾಲೂಕಿನ ಸಮಸ್ತ ಶಿಕ್ಷಕ ವೃಂದದ ಪರವಾಗಿ ನಾನು ವಿನಂತಿಸಿಕೊಳ್ತೀನಿ. ಮತ್ತು ಏನಾದರೂ ಸಮಸ್ಯೆಗಳು ತಾವು ಏನು ಅನುಭವಿಸಿದಲ್ಲ ಶಿಕ್ಷಕರು ಏನಾದರೂ ಈ ಸಾಹೇಬರ ಸಮ್ಮುಖದಲ್ಲಿ ತಾವು ಪ್ರಸ್ತುತಪಡಿಸಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಒಂದು ನಮ್ಮ ಸಮಸ್ಯೆಗಳನ್ನ ಮಾನ್ಯ ತಹಸೀಲ್ದಾರ್ ಸಾಹೇಬರ ಸಮ್ಮುಖದಲ್ಲಿ ಬಗೆಹರಿಸಿಕೊಳ್ಳಲು ಆಗಮಿಸಿದಂತೆ ಎಲ್ಲ ನಮ್ಮ ತಾಲೂಕಿನ ಸರ್ವ ಸಂಘಟನೆ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಈ ಗಣತಿ ಕಾರ್ಯದಲ್ಲಿ ಭಾಗವಹಿಸಿದಂತೆ ಎಲ್ಲ ಶಿಕ್ಷಕರಿಗೂ ಕೂಡ ನಾನು ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದ ಸಲ್ಲಿಸ್ತಾ ಮುಂದಿನ ಕಾರ್ಯಕ್ಕೆ ಅನುವು ಮಾಡಿಕೊಡ್ತೇವೆ. ನಾಲ್ಕು ಮಾತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಮಾಸರೆಡ್ಡಿ ಸರ್ ಧನ್ಯವಾದಗಳು. ಈಗ ನೌಕರ ಸಂಘದ ಅಧ್ಯಕ್ಷರಾದಂತಹ ಪರಶುರಾಮ್ ಪಮ್ಮರ್ ಸರ್ ಒಂದೆರಡು ಮಾತಾಡಬೇಕಂತ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ಹಿಂದುಳಿದ ವರ್ಗಗಳ ಒಂದು ಸಮೀಕ್ಷೆ ಕಾರ್ಯದಲ್ಲಿ ಈಗಾಗಲೇ ನಾವು ಕಳೆದ ಒಂದು ವಾರದಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬರ ಜೊತೆಗೆ ಮಾನ್ಯ BCM ಅಧಿಕಾರಿಗಳ ಜೊತೆಗೆ ನಿರಂತರವಾಗಿ ಸಂಪರ್ಕ ಮಾಡಲಾಗಿ ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ಎಲ್ಲ ಪ್ರತಿಯೊಬ್ಬ ಶಿಕ್ಷಕರು ಅನುಭವಿಸ್ತಾ ಇರೋದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ. ತಾವು ಸಹ ನಿನ್ನೆ ದಿನ ಫೀಲ್ಡ್ಗೆ ಹೋದಾಗೂ ಸಹ ಕೆಲವೊಂದು 1.5 ತಾಸು 2 ತಾಸು ಕುಂತರೂ ಸಹ ಆ ಸರ್ವರ್ ಸಮಸ್ಯೆಯಿಂದ ಲಾಗಿನ್ ಆಗಲಾರದೆ OTP ಬರಲಾರ್ದಂತ ಒಂದು ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ನಮಗೆ ಅತ್ಯಂತ ಒಂದು ಒಳ್ಳೆ ರೀತಿಯ ಆ್ಯಪನ್ನು ನೀಡಿದ್ದೆ ಆದ್ರೆ ಪ್ರೋಗ್ರೆಸ್ ಕೇಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಆದ್ರೆ ಏನು ನಮಗೆ ಆ್ಯಪ್ ಓಪನ್ ಮಾಡಕ್ಕೇ ಬರ್ತಾ ಇಲ್ಲ. ಪ್ರೋಗ್ರೆಸ್ ಕೇಳಿದ್ರೆ ಎಲ್ಲಿಂದ ನಾವು ಉತ್ತರ ಕೊಡೋಕ್ಕಾಗುತ್ತೆ ಅನ್ನೋದನ್ನ ಮಾನ್ಯ ನಮ್ಮ ತಹಸೀಲ್ದಾರ್ ಸಾಹೇಬ್ರ ಗಮನಕ್ಕೆ ನಾ ಈ ಎಲ್ಲ ನಮ್ಮ ಶಿಕ್ಷಕ ವೃಂದದ ಪರವಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಸರ್. ದಯವಿಟ್ಟು ಈಗಾಗಲೇ ಎಲ್ಲ ಕಡೆ ಬಿಟ್ಟಿರೋ ಹಾಗೆ BLO ಶಿಕ್ಷಕರು ಇನ್ನೊಂದು 11ರಿಂದ 12 ಜನ BLO ಶಿಕ್ಷಕರು ಇನ್ನೂ ಕಾರ್ಯದಲ್ಲಿದ್ದಾರೆ. ದಯವಿಟ್ಟು ಅವರನ್ನು ಈ ಒಂದು ಕಾರ್ಯದಿಂದ ವಿಮುಕ್ತಗೊಳಿಸಿರಿ. ಮತ್ತೆ ಕೆಲವೊಬ್ಬರು ಇನ್ನೂ ಮೇನ್ ರೀಸನ್ ಇರುವಂತ ಇನ್ನೂ ಯಾರು ನಮ್ಮ ಫಾರ್ ಎಕ್ಸಾಂಪಲ್ ಗಡೆ ಸರ್ ಇದೇ ಒಂದು ಜೂನ್ದಲ್ಲಿ ರಿಟೈರ್ಡ್ ಆಗ್ತಾರ. ಅವರು BLO ಕೆಲಸ ಸಹ ಮಾಡಾಕತ್ತಾರ. ಇವರು ಸಹ ರಿಟೈರ್ಡ್ ಆಗ್ತಾ ಇದ್ದಾರೆ. ಇಂಥ ರಿಟೈರ್ಡ್ ಆಗುವಂತ ಶಿಕ್ಷಕರು ಸಹ ಈ ಒಂದು ಕೆಲಸದಲ್ಲಿ ಭಾಗವಹಿಸೋದ್ರಿಂದ ಅವರಿಗೆ ಸರಿಯಾಗಿ ಒಂದು ತಾಂತ್ರಿಕ ದೋಷದ ಪರಿಣಾಮವಾಗಿ ಮತ್ತು ಆ ಮೊಬೈಲ್ ಸರಿಯಾಗಿ ವರ್ಕ್ ಮಾಡಲಾರ್ದಕ್ಕೆ ಸರ್ವರ್ ಸಮಸ್ಯೆ ಇರೋದ್ರಿಂದ ಯಾವುದೇ ರೀತಿಯ ಒಂದು ವರ್ಕ್ಗಳು ಪ್ರೋಗ್ರೆಸ್ ನಮ್ಮಲ್ಲಿ ಆಗ್ತಾ ಇಲ್ಲ. ದಯವಿಟ್ಟು ಇವತ್ತಿನೇ ನಮಗೆ ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡುವಂತ ಕಾರ್ಯವನ್ನ
ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಮಾಡ್ಬೇಕಂತೇಳಿ ಎಲ್ಲ ನಮ್ಮ ಶಿಕ್ಷಕ ವೃಂದದ ಪರವಾಗಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ತೀವಿ. OTP ವ್ಯವಸ್ಥೆ ತೆಗೆದಾಕ್ಬಿಟ್ರಪ್ಪ ಅಂದ್ರೆ ಫಾಸ್ಟ್ ಆಗಿ ಯಾವ ಸರ್ ಆ ವ್ಯವಸ್ಥೆಯನ್ನ ರದ್ದು ಮಾಡಿದ್ರೆ ಅನುಕೂಲ ಆಗುತ್ತೆ. ಈಗ 3 ಸಲ OTP ಹೋಗೋದ್ರಿಂದ ಸರ್ ಮತ್ತೆ ಯಾರ ಸಮಸ್ಯೆ ಎಡಿಷನ್ ಮಾಡ್ಬೇಕಾದ್ರೆ ಎಡಿಷನ್ ಮಾಡಿ ಆಧಾರ್ ಕಾರ್ಡ್ ತಗೊಂಡು ಒಳ್ಳೆ ಒಂದು ಡೀಟೇಲ್ಸ್ ನಾನು ನಾನು ಏನು ಮಾಡಿಲ್ಲ ಸರ್, ಎಲ್ಲ 2 ಸಮಸ್ಯೆ ಬಂತು. ಸಾಯಂಕಾಲ ರಾತ್ರಿ ನನಗೆ 1 ಮನಿ ಕಂಪ್ಲೀಟ್ ಅಂತ ಸರ್, ನನಗೆ ಬೆಳಿಗ್ಗೆ ಅದು ಇದ್ದಿಲ್ಲ ಸರ್. ಶಾಲಾ ಶಿಕ್ಷಕರ ಸಂಘದ ಪರವಾಗಿ ಒಂದು ಮನವಿ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ತಾಲೂಕು ಘಟಕ ಇಲ್ಕಲ್, ಮಾನ್ಯ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ಇಲ್ಕಲ್ ಇವರಿಗೆ ಮಾನ್ಯರೇ, ವಿಷಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಗಣತಿ ಕಾರ್ಯದಲ್ಲಿನ ತಾಂತ್ರಿಕ ದೋಷಗಳನ್ನು ಸರಿಪಡಿಸುವ ಕುರಿತು ಈ ಮೇಲ್ಕಾಣಿಸಿದ ವಿಷಯದ ಅನ್ವಯ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ದಿನಾಂಕ 22/9/2025 ಪ್ರಾರಂಭವಾದ ಸಮೀಕ್ಷೆಯು ಮೊಬೈಲ್ ಆ್ಯಪ್ನಲ್ಲಿ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಗಣತಿದಾರರಿಗೆ ಇನ್ನೂ ಗಣತಿಯನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತಿಲ್ಲ. ಕಾರಣ ಈ ಸಮಸ್ಯೆಯನ್ನು ತಕ್ಷಣ ಬಗೆಹರಿಸಿ ಗಣತಿ ಕಾರ್ಯ ಸುಗಮವಾಗಿ ಪ್ರಾರಂಭಿಸಲು ಅನುವು ಮಾಡಿಕೊಡಬೇಕಂತ ವಿನಂತಿಸಲಾಗಿದೆ. ಹಾಗೂ ಈ ಕೆಳಗಿನ ಸಮಸ್ಯೆಗಳನ್ನು ಬಗೆಹರಿಸಲು ವಿನಂತಿಸಲಾಗಿದೆ. ಒಂದನೇದ್ದು, ಗಣತಿದಾರರಿಗೆ ಹಂಚಿಕೆ ಮಾಡಲಾದ ಮನೆಗಳು ಬೇರೆ ಬೇರೆ ಪ್ರದೇಶ ಹಾಗೂ ಊರುಗಳಲ್ಲಿ ಇರುವುದರಿಂದ ಸಮೀಕ್ಷೆ ಮಾಡಲು ಗಣತಿದಾರರಿಗೆ ತೊಂದರೆಯಾಗುತ್ತದೆ. ಎರಡನೇದು, ಗಣತಿದಾರರಿಗೆ ಮನೆಪಟ್ಟಿ ನೀಡುವುದರ ಕುರಿತು. ಮೂರನೇದು, BLO ಶಿಕ್ಷಕರನ್ನು ಗಣತಿ ಕಾರ್ಯದಿಂದ ಕೈಬಿಡುವುದು. ನಾಲ್ಕನೇದು, ಶಿಕ್ಷಕರು ಯಾವ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೋ ಅದೇ ಸ್ಥಳದಲ್ಲಿ ಗಣತಿ ಕಾರ್ಯಕ್ಕೆ ನಿಯೋಜಿಸುವುದು. ಹಾಗೂ ಗಣತಿದಾರರಿಗೆ ನಿಖರವಾದ ಆ ಮನೆಗಳ ಪಟ್ಟಿ ನೀಡಬೇಕಂತ ಶಿಕ್ಷಕರ ಸಂಘದ ಪರವಾಗಿ ನಿಮಗೆ ಮನವಿ ಕೊಡ್ತಾ ಇದ್ದೀವಿ ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇವೆಲ್ಲ ತಾಂತ್ರಿಕ ಸಮಸ್ಯೆಗಳಿದ್ದರೂ ಕೂಡ ನೀವೆಲ್ಲರೂ ಫೀಲ್ಡಲ್ಲಿ ಹೋಗಿ ಗಣತಿದು ಏನು ಮಾಡ್ಲಿಕ್ಕೆ ಅಟೆಂಪ್ಟ್ ಮಾಡಿದಿರಲ್ಲ, ಅದಕ್ಕೋಸ್ಕರ ತಾಲೂಕು ಆಡಳಿತದ ಪರವಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಇದರಲ್ಲಿ ಒಂದು 5 ರಿಂದ 6 ಇಶ್ಯೂಸ್ ಹೇಳಿದ್ದೀರಿ. ಮೇನ್ ಇಶ್ಯೂ ಇರೋದು ಆ್ಯಪ್ ರಿಲೇಟೆಡ್ ಇದೆ. ಇದು ಬರೀ ಇಲ್ಕಲ್ ತಾಲೂಕಿಗೆ ಅಷ್ಟೇ ಸೀಮಿತ ಅಲ್ಲ, ಆಲ್ ಓವರ್ ಸ್ಟೇಟ್ ವೈಡ್ ಇರುವಂಥ ಸಮಸ್ಯೆ ಇದೆ. ಅದಕ್ಕೆ ಟೆಕ್ನಿಕಲ್ ಟೀಮ್ ಏನಿದೆಯಲ್ಲ, ನೀವು ಹೇಳಿರುವಂಥ ಅಂಶಗಳೆಲ್ಲ ಬೆಳಗ್ಗೆ ಒಂದು ಮೀಟಿಂಗಲ್ಲಿ ಡಿಸ್ಕಷನ್ ಆಗಿದ್ದಾವೆ. OTP ಬರದೇ ಇರೋದು, ಲಾಗಿನ್ ಆಗದೆ ಇರೋದು, ಅಥವಾ ಒಂದು ಸ್ಥಳ ಇಲ್ಲಿ ನಿಮಗೆ ಕೊಟ್ಟರೆ ಆ ಮನೆಯಲ್ಲೋ ಬೇರೆ ಕಡೆ ತೋರಿಸ್ತಾ ಇರೋದು, ಇಂಥ 10 ಹಲವಾರು ಏನು ಸಮಸ್ಯೆಗಳಿದಾವಲ್ಲ, ಇದನ್ನ ಟೆಕ್ನಿಕಲ್ ಟೀಮ್ ಅವ್ರ ಗಮನಕ್ಕೆ ಕೂಡ ತಂದಿದ್ದೀವಿ. ಅದನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. OTP ಬದಲಾಗಿ ODP ಒಂದೇ OTP ಬಂದು ಇಡೀ ದಿನ ಅದನ್ನೇ ಯೂಸ್ ಮಾಡೋ ಥರ ಒಂದೇನೋ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಉಳಿದಿದ್ದು ಈಗ BLOಗಳಿಗೆ ತಾವೆಲ್ಲರೂ ರಿಕ್ವೆಸ್ಟ್ ಮಾಡಿದ ನಂತರ ಸುಮಾರು 200 ಜನರಿಗೆ ತೆಗೆದಿದ್ದೀನಿ. 10-12 ಯಾರಿದಾರಲ್ಲ ಅದೊಂದು ಪಟ್ಟಿ ಕೊಟ್ಟರೆ ನಾವು ಅದನ್ನು ಪರ್ಯಾಯ ವ್ಯವಸ್ಥೆಯನ್ನು ಅದನ್ನು ಮಾಡಿಕೊಡ್ತೀನಿ. ಉಳಿದಿದ್ದು ಚಿಕ್ಕಪುಟ್ಟ ಏನಿದಾವಲ್ಲ, ಈಗ ಒಂದು ಸಣ್ಣ ಮಗು ಇರೋದು ಅಥವಾ ಹೆಲ್ತ್ ಸಮಸ್ಯೆ ಇಲ್ಲದೆ ಇರೋದು, ಹಿಂಗೆ ಜನರಲ್ ಆಗಿ ಹೇಳಿದ್ರೆ ನನಗೆ ಗೊತ್ತಾಗಲ್ಲ. ಆ ಪ್ರಾಬ್ಲಮನ್ನು ಇಲ್ಲೇ ಡಿಸ್ಕಸ್ ಮಾಡಿ ನೀವು ಆ ಕಡೆ ಹೋಗ್ಬಿಡ್ತೀರಿ, ನಾನು ಆ ಕಡೆ ಹೋಗ್ಬಿಡ್ತೀನಿ. ಇಂಡಿವಿಜುವಲಿ ನೀವು ಬಂದುಬಿಟ್ಟು ಅದಕ್ಕೆ ವ್ಯಾಲಿಡೇಷನ್ ಕೊಟ್ಟು ಹೋದರೆ ನಾ ಅದನ್ನೇನು ಕನ್ಸಿಡರ್ ಮಾಡಕ್ಕೆ ಬರುತ್ತಾ ಅಥವಾ ಕನ್ಸಿಡರ್ ಮಾಡಕ್ಕೆ ಬರಲ್ಲ ಅಂತ ನೋಡಿಬಿಟ್ಟು, ಯಾಕಂದರೆ ಎನ್ಯೂಮರೇಟರ್ಸ್ದು ಶಾರ್ಟೇಜ್ ಇದೆ. ಎಲ್ಲ BLOಗಳಿಗೂ ಹಾಕಿದ್ದಿದ್ರೆ ಇದು ಸಮಸ್ಯೆ ಬರ್ತಾ ಇರಲಿಲ್ಲ. ಶಾರ್ಟೇಜ್ ಇರೋದ್ರಿಂದ ನೋಡೋಣ, ಜೆನ್ಯೂನಿಟಿಯನ್ನು ನೋಡ್ಕೊಂಡ್ಬಿಟ್ಟು ನಾನು ಡಿಸಿಷನ್ ತಗೋತೀನಿ. ನಾನು ಒಂದು ಶುವರ್ ಶಾರ್ಟಲ್ಲಿ ಎಲ್ಲರಿಗೂ ತೆಗಿತೀನಿ ಅಥವಾ ಎಲ್ಲರಿಗೂ ಹಾಕ್ತೀನಿ ಅಂತ ಹೇಳೋದಿಲ್ಲ. ಕೇಸ್ ಬೈ ಕೇಸ್ ಬೇಸಿಸ್ ಮೇಲೆ ನಾನು ಅಟೆಂಡ್ ಮಾಡಿ ಡಿಸಿಷನ್ ಕೊಡ್ತೀನಿ. ನೀವು ಇಂಡಿವಿಜುವಲ್ ಬಂದಾಗ ಒಂದು ಅಪ್ಲಿಕೇಶನ್ ಕೊಡಿ. ಆಮೇಲೆ ಇದು ಗಣತಿದಾರರಿಗೆ ಮನೆ ಪಟ್ಟಿ ಕೊಡೋದಿದೆಯಲ್ಲ, ನಾವು AW ಹೆಸ್ಕೊಂಬರಿಗೆ ಮಾತಾಡಿದ್ದೀವಿ. ಅವರು ಏರಿಯಾದಲ್ಲಿ ಇರುವಂಥ ಇದು ಏನು ವಿದ್ಯುತ್ ಬಳಕೆದಾರರು ಇದಾರಲ್ಲ, ಸೊ ಅದರದ್ದು RR ನಂಬರು ಮತ್ತು ಓನರ್ ಅದು ಹೆಸರು ಹಾಕಿ ರೆಡಿ ಮಾಡಿಸ್ತಾ ಇದ್ದಾರೆ. ಅದನ್ನು ಕೂಡ ನಾವು ಕೊಡಿಸ್ತೀವಿ. ಸೊ ಓನರ್ ಹೆಸರು ನಿಮ್ಗೆ ಸಿಕ್ಬಿಟ್ರೆ ಆ ಮನೆಗೆ ಹೋಗಿ ಓಕೆ, ನಮ್ಮ ಸೈಡಿಂದ ಕೂಡ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. ಓಕೆ, ನೀವೆಲ್ಲರೂ ಸಹಕಾರ ಕೊಡ್ತಾ ಇದ್ದೀರಾ, ಮಾಡ್ತೀವಿ. ಈ ಇಶ್ಯೂಸ್ ಏನಿದಾವಲ್ಲ ಅಟೆಂಡ್ ಮಾಡೋಣ. ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ದೊಡ್ಡ ಗುಡ್ಡ ಇದು ಮಾಡೋದು ಬೇಡ. ಒಂದೊಂದು ಪ್ರಾಬ್ಲಮ್ನ ಅಟೆಂಡ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ನೀವು ಹೇಳಿದಾಗೆ ಆ್ಯಪ್ ಇಶ್ಯೂಸ್ ಎಲ್ಲ ಸಾಲ್ವ್ ಆದರೆ ಕೂಡ ನೀವು 10 ರಿಂದ 12 ದಿನದಲ್ಲಿ ಇದನ್ನು ಮಾಡಿ ಮುಗಿಸ್ತೀರ ಅನ್ನೋ ಭರವಸೆ ನನಗಿದೆ. ಓಕೆ, ಧನ್ಯವಾದಗಳು. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.